ಇಲ್ಲೆಲ್ಲ ಅಂದರೆ ಧ್ಯಾನ ಅಂದರೆ ಕೀಲಿಕ್ಕೆಲ್ಲ ಹೆಂಗೆ ಮಾಡ್ತಾರೆ ಇದೇ ಜಗತ್ತಿನಲ್ಲೇ ತಿರುಗಾಡ್ತಿರ್ತದೆ. ಬಟ್ ಇಲ್ಲಿ ಏನಪ್ಪ ಅಂದರೆ ಇದು ಡಿಫ್ರೆಂಟ್ ಮೆಡಿಟೇಷನ್. ನೀವು ಈ ಜಗತ್ತಿಗಿಂತ ನಿಮ್ಮ ಮನಸ್ಸು ಬುದ್ಧಿ ಮುಖಾಂತರ ಈ ಜಗತ್ತಿಗೆ ಹೋಗಬೇಕು. ಇದೇ ಜಗತ್ತಿನಲ್ಲಿ ಪರಮಾತ್ಮ ಕೂಡ ನಿವಾಸ ಮಾಡೋ ಸ್ಥಾನನೂ ಇದೆ. ಯಾವುದು? ಪರಮ ಧಾಮ. ಪರಮ ಅಂದರೆ ಶ್ರೇಷ್ಠ, ಧಾಮ ಅಂದರೆ ಸ್ಥಾನ ಅಂತ, ಅಥವಾ ಶಾಂತಿಯ ಧಾಮ, ಶಾಂತಿಯ ಸ್ಥಾನ. ನಾವೆಲ್ಲ ಶಾಂತಿ ಯಾಕೆ ಬಯಸ್ತೀವಿ ಗೊತ್ತಾ? ಮೂಲವಾಗಿ ನಾವು ಎಲ್ಲಿದ್ದಂಥವರು ಶಾಂತಿ ಧಾಮದಲ್ಲಿದ್ದಂಥವರು. ಹಾಗಾಗಿ ಆತ್ಮೆಗೆ ಆ ಶಾಂತಿಯನ್ನು ಬಯಸ್ತಾ ಇದ್ದೇವೆ. 6ನೆಯ ಮಹಾತತ್ವ. ಓಕೆ, ಅದಕ್ಕೆ ಪರಮಾತ್ಮನ ಜೊತೆ ನಾವು ಉದ್ಯೋಗವನ್ನು ಜೋಡಿಸ್ಬೇಕಾದ್ರೆ ನಾವು ನೇರವಾಗಿ ಈ ಜಗತ್ತಿಗೆ ಹೋಗ್ಬೇಕು. ಈ ಫಾರ್ ಎಕ್ಸಾಂಪಲ್ ಸೂರ್ಯ ಒಂದೇ ಸ್ಥಾನದಲ್ಲಿರ್ತಾನೆ, ತಿಳ್ಕೊಂಡ್ವಲ್ಲ. ಬಟ್ ಅವನ ಕಿರಣಗಳೇನಾಗ್ತಾ ಇರುತ್ತೆ, 4 ಕಡೆ ಹರಡ್ತಾ ಇರುತ್ತೆ. ಸೊ ಈ ಮೆಡಿಟೇಷನ್ ಏನಪ್ಪ ಅಂದರೆ ಮನಸ್ಸು ಬುದ್ಧಿ ಮುಖಾಂತರ ಈ ಜಗತ್ತಿನಲ್ಲಿ ಹೋಗಿ ಇಲ್ಲಿ ಫಸ್ಟ್ ಪರಮಾತ್ಮ ಜ್ಯೋತಿ ಸ್ವರೂಪದಲ್ಲಿ ಇರ್ತಾರೆ. ಅಂದರೆ ಅಲ್ಲಿಂದ ಪರಮಾತ್ಮನ ಶಕ್ತಿಯ ಕಿರಣಗಳು ನಾನು ಆತ್ಮನ ಮೇಲೆ ಹರಡುತ್ತಾ ಇದೆ. ನಿಮ್ಗೆ ಯಾವ ಶಕ್ತಿ ಬೇಕೋ ಅಲ್ಲಿಗೆ ಹೋಗೋದಿದೆ, ಆ ಶಕ್ತಿ ನನ್ನ ಮೇಲೆ ಬೀಳ್ತಾ ಇದೆ ಅಂತ ಅನುಭವ ಮಾಡ್ತಾ ಆ ಶಕ್ತಿಯನ್ನು ಪಡ್ಕೊಳ್ಳುವಂಥದ್ದು. ಇಲ್ಲಿ ಬೇಡುವಂಥದ್ದಿಲ್ಲ. ಭಗವಂತ ನಾನು ಅದನ್ನು ಕೊಡು ಅದನ್ನು ಕೊಡು ಅದನ್ನು ಕೊಡು ಅಂತ ಏನು ಮಾಡೋಂಗಿಲ್ಲ. ಇಲ್ಲಿ ಬೇಡುವಂಥದ್ದಿಲ್ಲ. ಏನು ಮಾಡಬೇಕೀಗ? ಪಡ್ಕೊಳ್ಬೇಕಷ್ಟೆ. ಫಾರ್ ಎಕ್ಸಾಂಪಲ್, ಈಗ ಒಬ್ಬ ರಾಜ ಇರ್ತಾನೆ. ರಾಜನ ಹತ್ರ ಈಗ ದರ್ಬಾರ್ನಲ್ಲಿ ಹೋಗಬೇಕಾದ್ರೆ, ಯಾರಿಗೆ ಹೋಗಬೇಕಾದ್ರೂ ಅಲ್ಲಿ ಕಾವಲಿರ್ತಾರೆ ಇಬ್ಬರು. ಅವ್ರನ್ನ ಪರ್ಮಿಷನ್ ತೊಗೊಂಡೆ ಅವ್ರು ಏನು ಮಾಡಬೇಕು? ರಾಜನನ್ನು ಭೇಟಿ ಆಗಬೇಕು. ಈಗ ರಾಜನ ಮಗ ಬರ್ತಾನೆ. ಮಗ ಏನು ಮಾಡ್ತಾನೆ? ಪರ್ಮಿಷನ್ ತಗೋಬೇಕಾ? ಇಲ್ಲ ಸೀದಾ ಯಾಕೆ ಹೇಳ್ರಿ? ಯಾವ ಪವರ್? ಮಗ ಅನ್ನೋ ಪವರ್. ಸೊ ಇಲ್ಲಿವರೆಗೆ ನಾವೀಗ ಏನು ಮಾಡ್ತೀವಿ ಅಂದರೆ ಭಕ್ತರಾಗಿ ಬೇಡ್ತಾ ಇದ್ವಿ, ಭಗವಂತ ಅದನ್ನು ಕೊಡು ಅದನ್ನು ಕೊಡು ಅದನ್ನು ಕೊಡು, ಹಂಗೆ ಮಾಡು ಹಿಂಗೆ ಮಾಡಿ ಹಿಂಗೆ ಮಾಡಂತೆ. ಈಗೇನಾದರೆ ಅಂದರೆ ನೀವು ಮಕ್ಕಳಾಗಿದ್ದೀರಿ ಅಲ್ವಾ? ಅವನ ತಂದೆ, ನಾನು ಯಾರೀಗ ಮಗು. ಈಗ ನೀವು ಬೇಡ ಅವಶ್ಯಕತೆ ಇಲ್ಲ. ಅವನ ಹತ್ರ ಏನಿದೆ ಅವನನ್ನು ನೆನಪು ಮಾಡಿ ನೀವು ಅದನ್ನು ಏನು ಮಾಡ್ಕೊಳ್ಳೋದು? ಈಗ ಪಡ್ಕೊಳ್ಳೋದು. ಯಾವ ಭಾವನೆಯಿಂದ ಅಂದರೆ ನಿಸ್ವಾರ್ಥ ಭಾವನೆಯಿಂದ.